ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಸುಂದರರಾಜ್ ಮಾತಾಡ್ತಾ ಇದ್ದೀನಿ. ಇವತ್ತೊಂದು ವಿಶೇಷ ಏನಪ್ಪಾ ಅಂದ್ರೆ, ನಮ್ಮ ಮೈಸೂರು ರಾಜ ನಮ್ಮ ಆಪ್ತ ಗೆಳೆಯರು ಬಹಳ ವರ್ಷಗಳಿಂದ ಅವರು ಹೆಜ್ಜೆ ಗೆಜ್ಜೆ ಒಂದು ಕಾರ್ಯಕ್ರಮವನ್ನು ಹಾಕೊಂಡು ಕರ್ನಾಟಕದಾದ್ಯಂತ ಅವ್ರದೇ ಆದ ರೀತಿಯಲ್ಲಿ ಒಂದು ನಗೆಯ ಹಬ್ಬವನ್ನು ಮಾಡಿಕೊಂಡು ನಗೆಯ ನಾಟಕಗಳ ಜೊತೆಗೆ ಅವರು ಸಾಮಾಜಿಕ ಕಳಕಳಿಯನ್ನು ಇಟ್ಕೊಂಡು ಈ ನಾಟಕ ರಂಗದಲ್ಲಿ ಅವ್ರದೇ ಆದಂತ ಚಾಪನ್ನು ಮೂಡಿಸಿದ್ದಾರೆ. ಇವತ್ತು ಅವರು ನನಗೆ ಫೋನ್ ಮಾಡಿ ಈ ತರ ಒಂದು ವಿಶೇಷವಾದ ಒಂದು ಸಿನಿಮಾ ಮಾಡಿದ್ದೀನಿ, ಮಗ್ಗಿ ಪುಸ್ತಕ ಅಂತ. ಈ ಕನ್ನಡದ ಈ ವಾಕ್ಯವನ್ನು ಕೇಳುವಾಗಲೇ ನಂಗೆ ಒಂದು ರೀತಿ ಆನಂದವಾಯ್ತು. ಯಾಕಂದ್ರೆ ಮಗ್ಗಿ ಪುಸ್ತಕ ಅಂತಿದೆಯಲ್ಲ, ಅದನ್ನು ಬಹುಶಃ ನಮ್ಮ ಬಾಲ್ಯದಲ್ಲಿ ಅದನ್ನ ಒಂದೊಂದೊಂದು ಒಂದೆರಡು ಮೂರು ಈ ತರದ್ದೆಲ್ಲ ಅಕ್ಷರಗಳನ್ನ ಮುಗ್ಗಿ ಬಾಯ್ಪಾಠ ಮಾಡ್ಕೊಂಡು ನಾವು ಹೇಳ್ತಾ ಇದ್ವಿ. ಈ ಮುಗ್ಗಿ ಪುಸ್ತಕದ ಹಿಂದೆ ಒಂದು ವಿಶೇಷವಾದ ಒಂದು ಅರ್ಥ ಅಡಗಿದೆ. ಆಮೇಲೆ ನಂಗೆ ಗೊತ್ತಾಯ್ತು ಏನಪ್ಪಾ ಅಂತಂದ್ರೆ, ಅದೊಂದು ಫೋನ್ ನಂಬರ್, ಮೊಬೈಲ್ ನಂಬರ್. ಈ ಇಡೀ ಚಿತ್ರ ಈ ಮೊಬೈಲ್ನ ಯಾಕೆ ಬೇಕಾಗತ್ತೆ, ಅದರಿಂದ ಆದಂತ ಪರಿಣಾಮ ಈ ಚಿತ್ರದಲ್ಲಿ ಅನ್ನೋದೇ ಮೂಲ ಕಥೆ. ಇದು ಕೋವಿಡ್ ಅನ್ನ ಸಂದರ್ಭದಲ್ಲಿ ಆದಂತ ಒಂದು ಘಟನೆ. ಸೊ ಹಾಗಾಗಿ ಒಂದು ಬಡ ಕುಟುಂಬ, ಯಾಕಂದ್ರೆ ನಾವು ಈ ಸಾಹುಕಾರ ಹೆಂಗೋ ಬದುಕೊಂಡ್ಬಿಡ್ತೇವೆ ಅಥವಾ ಮಧ್ಯಮ ವರ್ಗದ ಕೆಲಸ ಮಾಡ್ಕೊಂಡು ಬದುಕೊಂಡ್ಬಿಡ್ತೇವೆ. ಆದ್ರೆ ಬಡ ಜನ ಅಂತ ಇರ್ತಲ್ಲ, ಅವರು ವಿದ್ಯೆನೇ ಕಲಿತೇ ಬದುಕಬೇಕಾಗುತ್ತೆ. ಸೊ ವಿದ್ಯೆ ಅನ್ನೋದು ಯಾವ ಮಟ್ಟದಲ್ಲಿ ಇದು ಈ ಕುಟುಂಬಕ್ಕೆ ಒಂದು ಒಂದು ಹೊರೆಯಾಗ್ಬಿಡುತ್ತೆ ಅಂತಂದ್ರೆ, ತಂದೆ ಒಂದು ಬೀದಿ ವ್ಯಾಪಾರಿ, ಹಣ್ಣು ತರಕಾರಿ ಅದು ಇದು ಏನ್ ಬೇಕಾದ್ರು ಏನ್ ಕೆಲಸ ಕೊಟ್ಟರು ಮಾಡೋಕ್ಕೆ ತಯಾರಾಗಿರುವ ತಂದೆ, ಹಾಗೇನೆ ತಾಯಿ ಗೃಹಿಣಿ, ಅವ್ರಿಗೆ 3 ಜನ ಮಕ್ಕಳು. ಆ ಒಂದು 3 ಜನದಲ್ಲಿ ಒಂದು ಓದಿಗೆ ಆನ್ಲೈನ್ ಎಜುಕೇಶನ್ ಬೇಕಾಗುತ್ತೆ, ಅವಾಗ ಒಂದು ಮೊಬೈಲ್ ಬೇಕಾಗುತ್ತೆ. ಈ ಮೊಬೈಲ್ ಅನ್ನೋದು ಏನಾಗುತ್ತೆ ಅಂದ್ರೆ, ಇವರು ಕಷ್ಟಪಟ್ಟು ಸಾಲ ಗಿಲ ಮಾಡಿ ಆ ಮೊಬೈಲ್ ನ ಖರೀದಿ ಮಾಡ್ತಾರೆ. ಅಷ್ಟೊತ್ತಾಗ್ಲೇ ತಂದೆ ತಿಳ್ಕೊತಾರೆ, ತಾಯಿನೂ ತಿಳ್ಕೊಂಡ್ಬಿಡ್ತಾರೆ. ಈ ತಂದೆ ತಾಯಿಯಿಂದ ತಬ್ಬಲಿ ಆದಂತ ಮಕ್ಕಳಿಗೆ ತಾತ ಒಂದು ರೀತಿಯಾಗಿ ಸಾಥ್ ಕೊಡ್ತಾರೆ. ಆ ಪಾತ್ರವನ್ನ ನಮ್ಮ ಮೈಸೂರು ರಾಜ ರಮಾನಂದ್ ಮಾಡಿದ್ದಾರೆ. ಅದಕ್ಕೆ ಹೇಳೋದು, ನಾನು ಬೆಳಿಗ್ಗೆ ಯಾರಿಗೂ ಹೇಳ್ತಾ ಇದ್ದೆ, ಒಂದು ಕಾಲಘಟ್ಟ ಅಂತ ಬರುತ್ತೆ, ಅದಕ್ಕೆ ಕಾಯ್ಬೇಕಾಗುತ್ತೆ. ಹಾಗಾಗಿ ನಮ್ಮ ಮೈಸೂರು ರಮಾನಂದ್ ಕಾದಿದ್ದಾರೆ. ಅವರು ಉತ್ತಮವಾದ ಪಾತ್ರ ಸಿಕ್ಕಿದ್ದಾರೆ. ಈ ಚಿತ್ರವನ್ನ ನಿರ್ದೇಶನ ಮಾಡಿದ್ದಾರೆ ಹರಿವರ ಸರ್. ಅವರು ಬಹಳ ಅಸೋಸಿಯೇಟ್ ಆಗಿ ತುಂಬಾ ಸಿನಿಮಾಗಳನ್ನ ಮಾಡ್ಕೊಂಡು ಬಂದಿದ್ದಾರೆ. ಹಾಗೆ ಈ ಚಿತ್ರಕ್ಕೆ ಮ್ಯೂಸಿಕ್ ಮಾಡಿದ್ದಾರೆ SS ನಾಚಪ್ಪ ಅಂತ ಮಾಡಿದ್ದಾರೆ. ಇದರಲ್ಲಿ ಒಟ್ಟಾರೆ ಸುಮಾರು ಹಾಡುಗಳಿದೆ. ನಾನು 3-4 ಹಾಡುಗಳು ಕೇಳಿದೆ, ಬಹಳ ಇಂಪಾಗಿದೆ, ಶ್ರಾವ್ಯ ಬಹಳ ಅರ್ಥಗರ್ಭಿತವಾಗಿದೆ, ಕರ್ಣಾನಂದವಾಗುತ್ತೆ. ಈ ರೀತಿಯಾದ ಎಲ್ಲವನ್ನೂ ನಾನು ಕೇಳಿ ಆನಂದ ಪಟ್ಟೆ. ಸುಮಾರು 7ರಿಂದ 8 ಜನ ಮ್ಯೂಸಿಕ್ ಅಂದ್ರೆ ಸಿಂಗರ್ಸ್ ಹಾಡಿದ್ದಾರೆ. ಅದರಲ್ಲಿ ಜಯಪ್ರಕಾಶ್, ವೈಕುಂ, ವಿಜಯಲಕ್ಷ್ಮಿ ಅಂತ, ಆಕೆ ಕ್ರೂಡಿ, ಕಣ್ಣಿಲ್ದೇ ಇರೋಳು, ಆದ್ರೂ ಕೂಡ ಆಕೆ ಒಂದು ಹಾಡನ್ನು ಹಾಡಿದ್ದಾಳೆ. ಆಮೇಲೆ ಸೈಂದೇವಿ ಅಂತ, ಈಕೆಗೆ ನ್ಯಾಷನಲ್ ಅವಾರ್ಡ್ ದಿನ, ಆಕೆ ಕೂಡ ಒಂದು ಹಾಡನ್ನು ಹಾಡಿದ್ದಾಳೆ. ರಾಜೇಶ್ ಕೃಷ್ಣ ಲವ್ ಸಾಂಗ್ ಹಾಡಿದ್ದಾರೆ. ಕೀರವಾಣಿಯವರು ಮೊನ್ನೆ ಆಸ್ಕರ್ ಪ್ರಶಸ್ತಿಯನ್ನು ತೆಗೆದುಕೊಂಡಂತ RRR ಮ್ಯೂಸಿಕ್ ಡೈರೆಕ್ಟರ್ ಕೀರವಾಣಿಯವರು ಕೂಡ ಕನ್ನಡದಲ್ಲಿ ಹಾಡಿರೋದು ಒಂದು ವಿಶೇಷವಾದ ಒಂದು ಸಂಗತಿ. ಹಾಗೆ ನನ್ನ ಆತ್ಮೀಯ ಗೆಳೆಯ ನವೀನ್ ಸಜ್ಜು ಈಗಾಗಲೇ ರೋಮಾಂಚನವಾಗಿ ಅವನದೇ ದಾಟಿನಲ್ಲಿ ಒಂದು ಹೆಸರು ಮಾಡಿದ್ದಾನೆ. ಅವನು ಕೂಡ ಇದು ಹಾಡಿದ್ದಾನೆ. ಅನನ್ಯ ಭಟ್, ನಮ್ಮ ಬೆನಕ ಹುಡುಗಿ, ನಮ್ಮ ಬೆನಕಾಯಿಂದನೇ ಬಂದಂತ ಹುಡುಗಿ, ಆಕೆ ಕೂಡ ಹಾಡಿದ್ದಾನೆ. ಇದೆಲ್ಲ ಹೇಳಿದ ನಿರ್ಮಾಪಕರಾದಂತ ಚಿನ್ನಸ್ವಾಮಿ ಇತ್ತಿರಾಜ್ ಅವರು ನನಗೆ ಬಹಳ ವರ್ಷಗಳ ಹಿಂದೆ ಸಿಕ್ಕಿದ್ರು. ಈ ರೀತಿ ಸಿನಿಮಾ ಮಾಡ್ತಿದ್ದ ಅವ್ರೇನು ಹೇಳೇ ಇರಲಿಲ್ಲ. ಬಟ್ ಇವತ್ತು ಅವ್ರು ನೋಡಿದಾಗ ನಾನೇ ಈ ಸಿನಿಮಾದ ನಿರ್ಮಾಪಕ ಅಂತ ಹೇಳಿದ್ರು. ಅವ್ರದೇ ಆದಂತ ಹೆಸರಿನಲ್ಲೇ ಬ್ಯಾನರ್ ಕೂಡ ಇದೆ. ಅದು ಚಿನ್ನಸ್ವಾಮಿ ಫಿಲಿಮ್ಸ್ ಅಂತ ಆಗಿದೆ. ಒಟ್ಟಾರೆಯಾಗಿ ಹೇಳಬೇಕು ಅಂತಂದ್ರೆ, ಈ ಸಿನಿಮಾ ಮಾಡೋದೇ ಕಷ್ಟ. ಇವತ್ತಿನ ಕಾಲಘಟ್ಟದಲ್ಲಿ ಸಿನಿಮಾ ಮಾಡಿ ಅದನ್ನ ಪ್ರದರ್ಶನಕ್ಕೆ ತಗೊಂಡ್ಬರ್ಬೇಕಾದ್ರೆ ತುಂಬಾ ಕಷ್ಟ. ಅಶ್ವಮೇಧ ಯಾಗ ಮಾಡಿದಷ್ಟು ಕಠಿಣ, ತುಂಬಾ ಕಷ್ಟ. ಅಂತದ್ರಲ್ಲಿ ಸುಮಾರು ಜನ ಆರ್ಟಿಸ್ಟ್ ಅದನ್ನ ನೋಡಿದೆ. ನಮ್ಮ ಗಿರ್ಜಾ ಲೋಕೇಶ್ ಮಾಡಿದ್ದಾರೆ, ಆಮೇಲೆ ಶೋಭರಾಜ್ ಮಾಡಿದ್ದಾರೆ, ಅನೇಕ ಜನ ಕಲಾವಿದರುಗಳು ಮಾಡಿದ್ದಾರೆ. ಬಟ್ ಮೇಲಾಗಿ ನನಗೆ ಇಷ್ಟವಾದ ಅಂದ್ರೆ ನಮ್ಮ ಮೈಸೂರು ರಮಾನಂದ್.
ಇನ್ನು ಮೊದಲಿನಿಂದಲೂ ನಮ್ದು ಒಂದು ಸಂಪರ್ಕ ಇದೆ. ಕಾರಂತರ ಬಗ್ಗೆ ಅತ್ಯಂತ ಅನನ್ಯವಾದಂತ ಪ್ರೀತಿ ಕೊಡಂತ ವ್ಯಕ್ತಿ. ನಾನು ಕಾರಂತರ ಶಿಷ್ಯ, ಅವರು ಒಂದು ರೀತಿ ಕಾರಂತರ ಶಿಷ್ಯ. ಹೀಗಾಗಿ ನಾವು ಇಬ್ರು ಶಿಷ್ಯಂದ್ರೆ ಇವತ್ತು ಈ ಮಗ್ಗಿ ಪುಸ್ತಕದ ಮೂಲಕ ನಿಮ್ಮ ಮುಂದೆ ಬಂದಿದ್ದೀವಿ. ಈ ಸಿನಿಮಾವನ್ನ ನಾವೆಲ್ಲ ಬೆಂಬಲಿಸ್ಬೇಕು. ಯಾಕೆಂದ್ರೆ ಒಂದು ಕುಟುಂಬ, ಬಡ ಕುಟುಂಬ ಯಾವ ರೀತಿ ಒಂದು ಶೋಷಣೆಗೆ ಒಳಪಟ್ಟು ಅದರಿಂದ ಬದುಕಿನಿಂದ ಬರಬೇಕಾಗತ್ತೆ. ಮನೆಗೆ ಮೊಬೈಲ್ನ ಏನು ಇನ್ಸ್ಟಾಲ್ಮೆಂಟ್ ಕೊಟ್ಟಿರ್ತಾನೆ, ಆ ಇನ್ಸ್ಟಾಲ್ಮೆಂಟ್ ಕಟ್ಟಕ್ಕಾಗ್ದಿರೋ ಸಂದರ್ಭದಲ್ಲಿ ಅವ್ರು ಬಂದು ಮೊಬೈಲ್ ವಾಪಸ್ ಮಾಡ್ಬಿಡ್ತಾರೆ. ಆದ್ರೂ ಕೂಡ ಕಷ್ಟಪಟ್ಟು ಆ ಹುಡುಗಿ 625ಕ್ಕೆ 625 ಅಂಕವನ್ನ ತೆಗೆದುಕೊಳ್ತಾಳಲ್ಲ, ಅದು ನಿಜವಾದ ಈ ಚಿತ್ರದ ಹೋರಾಟ ಹಾಗೂ ಈ ಚಿತ್ರದ ಒಂದು ಸಕ್ಸಸ್ ಅಂತ ಹೇಳ್ತೀನಿ. ನಮಗೆ ದೃಶ್ಯ ಮಾಧ್ಯಮದ ಮೂಲಕ ಏನೇನು ಸಮಾಜದಲ್ಲಿ ನಡೆಯುತ್ತೆ ಅದನ್ನ ತೋರಿಸೋದಕ್ಕೆ ಒಂದು ಒಳ್ಳೆ ಅವಕಾಶ ಸಿಕ್ಕಿದೆ. ಹಾಗಾಗಿ ನಮ್ಮ ಚಿನ್ನಸ್ವಾಮಿ ಯತಿರಾಜ್ ಅವರಿಗೆ ನಮ್ಮ ಧನ್ಯವಾದಗಳು ಹೇಳೋದು. ಯಾಕಂದ್ರೆ ನಿರ್ಮಾಪಕನ ನಾವು ರಾಜ್ಕುಮಾರ್ ಅವರು ಅನ್ನದಾತ ಅಂತ ಕರೀತಾ ಇದ್ರು. ಯಾಕೆಂದ್ರೆ ಅವ್ರು ಒಬ್ರು ಮಾತ್ರ ಅಲ್ಲ, ಇಡೀ ತಂಡಕ್ಕೆ ಸುಮಾರು 80ರಿಂದ 90 ದಿನಗಳವರೆಗೂ ಶೂಟಿಂಗ್ ನಡೆದಿದೆ. ಮೈಸೂರು, ಮಂಗಳೂರು, ಬೆಂಗಳೂರು ಸುತ್ತಮುತ್ತ ಆಸುಪಾಸುಗಳಲ್ಲಿ ಮಾಡಿದರೆ ವೇಷಭೂಷಣಗಳು ನೋಡ್ತಾ ಇದೆ. ಅನೇಕ ರೀತಿಯಾದಂತಹ ವೇಷಭೂಷಣಗಳಿದೆ. ಸುಮ್ಮನೆ ಒಂದೇ ರೀತಿಯಾದ ಏಕತಾನತೆ ಕಾಣೋದಿಲ್ಲ. ಹಾಡುಗಳಂತೂ ಬಹಳ ಕರ್ಣಾನಂದವಾಗಿದೆ, ಹಾಗೆ ಅರ್ಥಗರ್ಭಿತವಾಗಿದೆ. ಸೊ ಒಟ್ಟಾರೆಯಾಗಿ ನನ್ನ ಪ್ರಕಾರ 5ಕ್ಕೆ 5 ಸ್ಟಾರ್ ಅಂದ್ರೆ 5 ಸ್ಟಾರ್ ಕೊಡ್ತೀನಿ ಈ ಸಿನಿಮಾಗೆ. ಹೀಗಾಗಿ ಅವುಗಳೆಲ್ಲ ಸಹೃದಯರು, ಇನ್ನೇನು ಹೇಳಬೇಕಾದ ಅವಶ್ಯಕತೆ ಇಲ್ಲ. ಚಿನ್ನಸ್ವಾಮಿ ಯತಿರಾಜನ ಗೆಲ್ಲಿಸಿ, ಹರಿವರಾಸನ ನಿರ್ದೇಶಕರನ್ನ ಗೆಲ್ಲಿಸಿ, ಹಾಗೆ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಯಶಸ್ ನಾಚಪ್ಪ ಅವ್ರನ್ನ ಗೆಲ್ಲಿಸಿ, ಹಾಗೆ ಎಲ್ಲ ಸಿಂಗರ್ಸ್ನ ಗೆಲ್ಲಿಸಿ, ಮೇಲಾಗಿ ನನ್ನ ಆತ್ಮೀಯ ಪ್ರಿಯ ನಟ ಹಾಗೂ ಲೇಖಕ, ಸುಮಾರು ಆಡು ಮುಟ್ಟದ ಸೊಪ್ಪಿಲ್ಲ ಅಂತಾನೆ ಹೇಳ್ಬೇಕು, ಮೈಸೂರು ಅಮ್ಮನ ಏನ್ ಬೇಕಾದ್ರೆ ಮಾಡ್ತಾ ಇರ್ತಾರೆ. ನಾನು ಒಂದ್ಸಲಿ ಹೇಳಿದ್ದೆ, ಏನಪ್ಪ ನೀನು ಒಬ್ಬನೇ ಮಾಡ್ತಾ ಇದೆಯಲ್ಲ ಕೆಲಸ, ನಾನು ಸ್ವಲ್ಪ ಸೇರ್ಸ್ಕೊಂತ ಹೇಳಿದ್ದೆ. ಮಾಡಬೇಕಾಗಿತ್ತು, ಮಾಡೋಕ್ಕಾಗ್ಲಿಲ್ಲ. ಆದ್ರೆ ಮಾಡೋದಿಲ್ಲ ಅಂತೆಲ್ಲ ಮಾಡೇ ಮಾಡ್ತೀವಿ. ಸೊ ಮೊದಲನೇ ಒಂದು ಹೆಜ್ಜೆಯಾಗಿ ಈ ಮಗ್ಗಿ ಪುಸ್ತಕವನ್ನ ಗೆಲ್ಲಿಸಬೇಕಾದ ನಿಮ್ಮ ಕರ್ತವ್ಯ ಹಾಗೂ ನನ್ನ ಕರ್ತವ್ಯ. ಸೊ ಐ ವಿಶ್ ದ ಎಂಟೈರ್ ಟೀಮ್